गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः. ಡಾಕ್ಟರ್ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ, ನನ್ನ ಜನ್ಮದಾತರಾದ ತಂದೆ ತಾಯಿಯವರಿಗೂ, ಈ ವೇದಿಕೆಯಲ್ಲಿರುವ ಎಲ್ಲಾ ಬಂಧು ಮಿತ್ರಗಳಿಗೂ, ನನ್ನ ಬಾಂಧು ಬಾಂಧವರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಈ ದಿನ ಶ್ರೀಚಕ್ರ ಪೂಜೆದ ಸ್ವಲ್ಪ ವಿಶದವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಈ ಶ್ರೀಚಕ್ರ ಹೇಗೆ ಉದ್ಭವವಾಯಿತು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಹೇಗೆ ಉದ್ಭವ ಅನ್ನೋದನ್ನ ಇದು ಶ್ರೀಚಕ್ರ ಉದ್ಭವವಾದದ್ದು ಶಂಕರಾಚಾರ್ಯರಿಂದ. ಇದು ಹೇಗಾಯಿತೆಂದು ತಿಳಿದುಕೊಳ್ಳೋಣ. ಬಂಡಾಸುರನ ವಧೆಗಾಗಿ ಇಂದ್ರಾದಿ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಚಿದಗ್ನಿ ಕುಂಡದಲ್ಲಿ ತ್ರಿಪುರ ಸುಂದರಿಯಾಗಿ ಲಲಿತಾದೇವಿಯಾಗಿ ಸೃಷ್ಟಿಯಾಗುತ್ತೆ. ಬಂಡಾಸುರನ ವಧೆಯಾದ ನಂತರ ತಾಯಿ ಕ್ರೋಧದ ರೂಪದಲ್ಲೇ ಸ್ಥಾಪಿತಳಾಗಿರುತ್ತಾಳೆ. ಈ ಮಧುರೆಯಲ್ಲಿರುವ ಮಾಂತ್ರಿಕರು ಏನ್ ಮಾಡ್ತಾರೆ, ದೇವಿಯನ್ನು ಮಾರಣ ಕರ್ಮಗಳಿಗೆ ಉಪಯೋಗಿಸುತ್ತಿರುವಾಗ ಇದನ್ನ ಅರಿತ ಶಂಕರಾಚಾರ್ಯರು ಶ್ರೀಚಕ್ರದಲ್ಲಿ ದೇವತೆಯನ್ನು ಸಾತ್ವಿಕ ರೂಪಕ್ಕೆ ತರಬೇಕೆಂದು ಮಧುರೆಗೆ ಬಂದು ಮೀನಾಕ್ಷಿ ದೇವಿಯ ಜೊತೆಯಲ್ಲಿ ಪಗಡೆ ಆಟ ಆಡಿಸಿ ಅದರಲ್ಲಿ ತಲ್ಲೀನಗೊಳಿಸಿ ಸಂಖ್ಯಾಶಾಸ್ತ್ರ ವಿಚಾರದಿಂದ ರೇಖೆಗಳನ್ನೆಳೆದು ತಾಯಿಯನ್ನು ಅದರಲ್ಲಿ ಬಂಧನ ಮಾಡುತ್ತಾರೆ. ರಾತ್ರಿಯಿಂದ ಬೆಳಗಾಗುವುದರಲ್ಲಿ ತಾಯಿ ಆಟದಲ್ಲಿ ಮಗ್ನಳಾಗಿ ಶ್ರೀಚಕ್ರಕ್ಕೆ ಬಂಧಿತವಾದ್ದರಿಂದ ಆ ತಾಯಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ನನ್ನ ಇದರಿಂದ ಬಿಡುಗಡೆ ಮಾಡು ಅಂತ ಕೇಳಿದಾಗ ಶಂಕರಾಚಾರ್ಯ ಹೇಳ್ತಾರೆ, ಅಮ್ಮ ನೀನು ಸಾತ್ವಿಕ ರೂಪದಿಂದ ಇರೋದಾದ್ರೆ ನಾನು ನಿನ್ನನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಆಗ್ಲಿ, ಈ ದಿನದಿಂದ ನಾನು ಸಾತ್ವಿಕ ರೂಪದಲ್ಲಿ ಇರ್ತೀನಿ ಅಂತ ಒಪ್ಪಿಕೊಂಡು ತಾಯಿ ಅಲ್ಲಿಂದ ಬಿಡುಗಡೆ ಆಗಿ ಸಾತ್ವಿಕ ರೂಪದಲ್ಲಿ ಇರ್ತಾಳೆ. ಹೀಗೆ ಶ್ರೀಚಕ್ರವು ಸ್ಥಾಪಿತವಾಯಿತು. ಮತ್ತೆ ಈ ದಿನ ನಮ್ಮ ದೇಹದಲ್ಲಿನ ಆವರಣಗಳನ್ನು ವಿಶದವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ನಮ್ಮ ದೇಹದಲ್ಲಿ 3 ಖಂಡಗಳಿವೆ. ಅವು ಯಾವೆಂದ್ರೆ ಅಗ್ನಿಖಂಡ, ಸೂರ್ಯಖಂಡ, ಚಂದ್ರಖಂಡ ಅಂತ. ಪ್ರಥಮಾವರಣದಲ್ಲಿ ದೇವಿಯು ಪ್ರಕಟ ಯೋಗಿನಿಯಾಗಿ, ಶೈಲಪುತ್ರಿಯಾಗಿ, ಭೂಪುರ ತ್ರಿಪುರ ವಾಸಿನಿಯಾಗಿ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ನೆಲೆಸಿರಿದ್ದಾಳೆ. ನಾವು ಇಲ್ಲಿ ಆ ತರ ಪರಿಕಲ್ಪನೆ ಮಾಡ್ಕೋಬೇಕು. ಅಗ್ನಿಖಂಡದ ವಲಯವಾದ ಮೂಲಾಧಾರದಲ್ಲಿ ಅಷ್ಟಸಿದ್ಧಿ ದೇವತೆಯರನ್ನು ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕಾಮ್ಯ ಸಿದ್ಧಿ, ಈಶಿತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಅನಗಸಿದ್ಧಿ ದೇವತೆಗಳು ನೆಲೆಸಿದ್ದಾರೆ. ಮತ್ತೆ ಮಧ್ಯವಲಯದಾದ ಸ್ವಾಧಿಷ್ಠಾನದಲ್ಲಿ ಬ್ರಾಹ್ಮಿ ಮಾತೃಕ, ಮಾಹೇಶ್ವರಿ ಮಾತೃಕ, ಕೌಮಾರಿ ಮಾತೃಕ, ವೈಷ್ಣವಿ ಮಾತೃಕ, ವಾರಾಹಿ ಮಾತೃಕ, ಇಂದ್ರಾಣಿ ಮಾತೃಕ, ಚಾಮುಂಡ ಮಾತೃಕೆಯರು ನೆಲೆಸಿದ್ದಾರೆ. ಇನ್ನ ಅಂತರ್ವಲಯವಾದ ಮಣಿಪುರದಲ್ಲಿ ಕ್ಷೋಭಣ ಮುದ್ರಾ, ದ್ರವಣ ಮುದ್ರಾ, ಆಕರ್ಷಣ ಮುದ್ರಾ, ವಶ್ಯ ಮುದ್ರಾ, ಉನ್ಮಾದ ಮುದ್ರಾ, ಮಹಾಂಕುಶ ಮುದ್ರಾ, ಕೇಚರಿ ಮುದ್ರಾ, ಬೀಜ ಮುದ್ರಾ ದೇವತೆಯರು ನೆಲೆಸಿದ್ದಾರೆ. ಇನ್ನು ದ್ವಿತೀಯಾವರಣಕ್ಕೆ ಹೋಗೋಣ. ಇಲ್ಲಿ ದ್ವಿತೀಯಾವರಣದಲ್ಲಿ ಬ್ರಹ್ಮಚಾರಿಣಿಯಾಗಿ, ಗುಪ್ತ ಯೋಗಿನಿಯಾಗಿ, ತ್ರಿಪುರೇಶಿಯಾಗಿ, ಸರ್ವಾಶಾ ಪೂರಕ ಚಕ್ರದಲ್ಲಿ ಸೂರ್ಯಖಂಡವಾದ ನಮ್ಮ ಅನಾಹತ ಚಕ್ರಕ್ಕೆ ಪರಿಕಲ್ಪನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಈ ಆವರಣವು 16 ದಳಗಳಿಂದ ಉಳ್ಳ ಚಕ್ರವಾಗಿದೆ. ಈ ಚಕ್ರದಲ್ಲಿ ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ಆತ್ಮಾಕರ್ಷಿಣಿ ದೇವತೆಗಳು ನೆಲೆಸಿದ್ದಾರೆ. ಇನ್ನು 3ನೇ ಆವರಣಕ್ಕೆ ಹೋಗೋಣ ಮಾಸ್ಟರ್ಸ್. ಇಲ್ಲಿ ಚಂದ್ರಘಂಟಾ ದೇವಿ ತ್ರಿಪುರ ಸುಂದರಿಯಾಗಿ, ಗುಪ್ತ ಯೋಗಿನಿಯಾಗಿ, ಸರ್ವ ಸಂಕ್ಷೋಭಣ ಚಕ್ರದಲ್ಲಿ ಸೂರ್ಯಖಂಡವಾದ ವಿಶುದ್ಧ ಚಕ್ರದಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು. ಈ ಆವರಣದಲ್ಲಿ ವ್ಯಂಜನಾ ಬೀಜಾಕ್ಷರ ದೇವತೆಗಳನ್ನು ನಾವು ಪೂಜಿಸ್ತೇವೆ. ಖಮ್ಮನಂಗ ಕುಸುಮ, ಕಮ್ಮನಂಗ ಕುಸುಮ, ಖಮ್ಮನಂಗ ಮೇಕಲ ಕುಸುಮ, ಗಮ್ಮನಂಗ ಮದನ ಕುಸುಮ, ಘಮ್ಮನಂಗ ಮದನಾತುರ ಕುಸುಮ, ಣ್ಯಮ್ಮನಂಗ ರೇಗ ಕುಸುಮ, ಚಮ್ಮನಂಗ ವೇಗ ಕುಸುಮ, ಛಮ್ಮನಂಗ ಅಂಕುಶ ಕುಸುಮ, ಜಮ್ಮನಂಗ ಮಾಲಿನಿ ಕುಸುಮ ಅಂತ 8 ದೇವತೆಗಳನ್ನ ಇಲ್ಲಿ 8 ದಳಕಮದಲ್ಲಿ ನಾವು ಪೂಜಿಸ್ತೇವೆ. ಹಾಗೆ ನಾವು ಪರಿಕಲ್ಪನೆ ಮಾಡ್ಕೋಬೇಕು. ಚತುರ್ಥಾವರಣದಲ್ಲಿ ಕೂಷ್ಮಾಂಡಾ ದೇವಿ ತ್ರಿಪುರವಾಸಿನಿಯಾಗಿ, ಸಂಪ್ರದಾಯ ಯೋಗಿನಿಯಾಗಿ, ಸರ್ವ ಸೌಭಾಗ್ಯದ ಚಕ್ರದಲ್ಲಿ ಚಂದ್ರಖಂಡದ ಆಜ್ಞಾ ಚಕ್ರದಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಈ ಆವರಣವು 14 ಕೋನಗಳಿಂದ ಕೂಡಿದೆ. ಇಲ್ಲಿ
झं सर्व संक्षोभिणी शक्ति, ञं सर्व विद्राविणी शक्ति, ठं सर्वाकर्षिणी शक्ति, ठं सर्वाह्लादकरिणी शक्ति, डं सर्व सम्मोहिनी शक्ति, ढं सर्व स्तंभनकारिणी शक्ति, णं सर्वजृंभिणिका शक्ति, तं सर्ववशंकरी शक्ति, तं सर्वरंजनिका शक्ति, धं सर्वोन्मादिनिका शक्ति, नं सर्वार्थसाधिनी शक्ति, पं सर्वसंपत्तिपूर्णी शक्ति, ಪಂ ಸರ್ವಮಯೀ ಶಕ್ತಿ, ಭಂ ಸರ್ವದ್ವಂದ ಕ್ಷಯಕರೀ ಶಕ್ತಿಯರು ನೆಲೆಸಿದ್ದಾರೆ. ಇನ್ನು ಪಂಚಮಾವರಣವಾದ ಸ್ಕಂದ ಮಾತೆಯು ತ್ರಿಪುರಾಶ್ರೀಯಾಗಿ ಕುಲಯೋಗಿನಿಯಾಗಿ ಸರ್ವಾರ್ಥ ಸಾಧಕ ಚಕ್ರದಲ್ಲಿ ಇದನ್ನು ಬಹಿರ್ದಶಾರ ಪದ್ಮ ಅಂತ ಕರೀತಾರೆ. ಇದು 10 ಕೋಣಗಳಿಂದ ಕೂಡಿದೆ. ಇದನ್ನು ನಮ್ಮ ಎಡಭಾಗದ ತಲೆಯಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಮಂ ಸರ್ವ ಸಿದ್ಧಿಪ್ರದಾ ದೇವಿ, ಯಂ ಸರ್ವ ಸಂಪತ್ಪ್ರದಾ ದೇವಿ, ರಂ ಸರ್ವ ಪ್ರಿಯಕರೀ ದೇವಿ, ಲಂ ಸರ್ವ ಮಂಗಳಕಾರಿಣಿ ದೇವಿ, ವಂ ಸರ್ವ ಕಾಮಪ್ರದಾ ದೇವಿ, ವಂ ಸರ್ವ ದುಃಖ ವಿಮೋಚಿನಿ ದೇವಿ, ಶಂ ಸರ್ವ ಮೃತ್ಯು ಪ್ರಶಮನಿ ದೇವಿ, ಶಂ ಸರ್ವ ವಿಘ್ನ ನಿವಾರಿಣಿ ದೇವಿ, ಹಂ ಸರ್ವಾಂಗ ಸುಂದರಿ ದೇವಿ, ಲಂ ಸರ್ವ ಸೌಭಾಗ್ಯದಾಯಿನಿ ದೇವಿಯರು ಈ ಖಂಡದಲ್ಲಿ ನೆಲೆಸಿದ್ದಾರೆ ಪಂಚಮಾವರಣದಲ್ಲಿ. ಷಷ್ಠಾವರಣ ಇನ್ನು ಕಾತ್ಯಾಯಿನಿಯಾಗಿ, ನಿಗರ್ಭ ಯೋಗಿನಿಯಾಗಿ, ತ್ರಿಪುರ ಮಾಲಿನಿಯಾಗಿ, ಸರ್ವರಕ್ಷಕರ ಚಕ್ರದಲ್ಲಿ ಇದು ನಮ್ಮ ಬಲಭಾಗದ ತಲೆಯಲ್ಲಿ ಅಂತರ್ದಶಾರ ಚಕ್ರ ಅಂತ ಪರಿಕಲ್ಪನೆ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಕ್ಷಂ ಸರ್ವಜ್ಞಾದೇವಿ, ಅಂ ಆಂ ಸರ್ವಶಕ್ತಿ ದೇವಿ, ಇಂ ಈಂ ಸರ್ವೈಶ್ವರ್ಯ ಫಲಪ್ರದಾ ದೇವಿ, ಓಂ ಓಂ ಸರ್ವಜ್ಞಾನಮಯೀ ದೇವಿ, ರುಂ ರುಂ ಸರ್ವವ್ಯಾಧಿ ವಿನಾಶಿನಿ ದೇವಿ, ಲುಂ ಲೂಂ ಸರ್ವಾಧಾರ ಸ್ವರೂಪಾ ದೇವಿ, ಏಂ ಐಂ ಸರ್ವ ಪಾಪಹರಾ ದೇವಿ, ಓಂ ಔಂ ಸರ್ವಾನಂದಮಯೀ ದೇವಿ, ಅಮ್ಮಃ ಸರ್ವರಕ್ಷ ಸ್ವರೂಪಿಣಿ ದೇವಿ, ಓಂ ಓಂ ಸರ್ವೇಪ್ಸಿತಾರ್ಥ ಫಲಪ್ರದಾ ದೇವಿಯರು ನೆಲೆಸಿದ್ದಾರೆ. ಸಂಸ್ಕೃತದಲ್ಲಿ ಮತ್ತು ತೆಲುಗುವಲ್ಲಿ ಲುಂ ಲೂಂ ಅನ್ನೋದಿದೆ ಮಾಸ್ಟರ್ಸ್. ನಮಗೆ ಕನ್ನಡದಲ್ಲಿಲ್ಲ ಅದು, ರೂಮ್ ರೂಮ್ ನಮಗೆ. ಮತ್ತು ಸಪ್ತಮಾವರಣದಲ್ಲಿ ಕಾಲರಾತ್ರಿಯಾಗಿ, ತ್ರಿಪುರ ಸಿದ್ಧೆಯಾಗಿ, ರಹಸ್ಯ ಯೋಗಿನಿಯಾಗಿ, ಸರ್ವರೋಗಹರ ಚಕ್ರದಲ್ಲಿ ವಸುಕೋಣದಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು ಮಾಸ್ಟರ್. ಈ ಕೋಣಗಳಲ್ಲಿ ಕೌಮಾರಿ ವಾಗ್ದೇವತಾ, ಮೋದಿನಿ ವಾಗ್ದೇವತಾ, ವಿಮಲಾ ವಾಗ್ದೇವತಾ, ಅರುಣಾ ವಾಗ್ದೇವತಾ, ಜೈನಿ ವಾಗ್ದೇವತಾ, ಸರ್ವೇಶಿ ವಾಗ್ದೇವತಾ, ಕಾಳಿನಿ ವಾಗ್ದೇವತೆಯರು ನೆಲೆಸಿದ್ದಾರೆ ಮಾಸ್ಟರ್ಸ್. ಇನ್ನು ಅಷ್ಟಮಾವರಣ ಮಹಾಗೌರಿಯಾಗಿ, ಅತಿರಹಸ್ಯ ಯೋಗಿನಿಯಾಗಿ, ತ್ರಿಪುರಾಂಬ ಆಗಿ, ತ್ರಿಕೋಣದಲ್ಲಿ ಸರ್ವಸಿದ್ಧಿ ಪ್ರದಾ ಚಕ್ರದಲ್ಲಿ ಅಂದರೆ ನಮ್ಮ ತ್ರಿಕೂಟಗಳಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು. ಇಲ್ಲಿ ಪಂಚದಶಿ ಮಂತ್ರ ಹೇಳ್ಕೊಂಡು ದೇವಿನ ಆಹ್ವಾನ ಮಾಡ್ತೀವಿ. ಕಾಯೇಯೀಲಹ್ರೀಂ ಕಾಮರೂಪಪೀಠ ಕಾಮೇಶ್ವರಿ ಶ್ರೀಪಾದುಕಾಂ ಪೂಜಯಾಮಿ. ಹಾಸಕಾಲಹ್ರೀಂ ಪೂರ್ಣಗಿರಿಪೀಠೆ ವಜ್ರೇಶ್ವರಿ ಶ್ರೀಪಾದುಕಾಂ ಪೂಜಯಾಮಿ. ಸಾಖಾಲಹ್ರೀಂ ಜಾಲಂಧರ ಪೀಠೆ ಭಗಮಾಲಿನಿ ಶ್ರೀಪಾದುಕಾಂ ಪೂಜಯಾಮಿ ಅಂತ ಈ ಆವರಣದಲ್ಲಿ ನಾವು ಪರಿಕಲ್ಪನೆ ಮಾಡ್ಕೋಬೇಕು. ಇನ್ನು ನವಾವರಣದಲ್ಲಿ ಸಿದ್ಧಿದಾತ್ರಿಯಾಗಿ, ಮಹಾ ತ್ರಿಪುರ ಸುಂದರಿಯಾಗಿ, ಸಿದ್ಧಿದಾತ್ರಿಯಾಗಿ ಸಹಸ್ರಾರ ಬಿಂದುವಿನಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಬೇಕು. ನಮಸ್ಕಾರ ಮುದ್ರೆಯಲ್ಲಿ ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಶ್ರೀ ಮಹಾತ್ರಿಪುರ ಸುಂದರೇಶ್ವರಿ ಮಹಾತ್ರಿಪುರ ಸುಂದರಿ ಚಕ್ರೇಶ್ವರಿಯೇ ನಮಃ. ಮಹಾಶ್ರೀ ಚಕ್ರನಗರ ಸಾಮ್ರಾಜ್ಞಿಯೇ ನಮಃ. ಲಲಿತಾಂಬಾಯೇ ನಮಃ. ಸರ್ವಮಂತ್ರೇಶ್ವರ್ಯೇ ನಮಃ. ಸರ್ವಪೀಠೇಶ್ವರ್ಯೇ ನಮಃ. ಸರ್ವವಿದ್ಯೇಶ್ವರೇ ನಮಃ. ಸರ್ವಭಾಗೀಶ್ವರೇ ನಮಃ. ಸರ್ವಯೋಗೀಶ್ವರೇ ನಮಃ. ಸರ್ವತತ್ವೇಶ್ವರೇ ನಮಃ. ಸರ್ವಸಿದ್ಧೇಶ್ವರೇ ನಮಃ. ಸಕಲ ಜಗದುತ್ಪತ್ತಿ ಮಾತೃಕಾಯೇ ನಮಃ. ಜ್ಞಾನಾಂಬ ದೇವತಾಯ ನಮಃ. ಅನ್ನಪೂರ್ಣೇಶ್ವರಿ ದೇವತಾಯ ನಮಃ. ಪಂಚರತ್ನೇಶ್ವರಿ ದೇವತಾಯ ನಮಃ. ಷಡ್ದರ್ಶನ ದೇವತಾಯ ನಮಃ. ಓಂ. ಇಷ್ಟು ಹೇಳಿ ಅನುಕೂಲವಿದ್ರೆ ಸಹಸ್ರನಾಮವನ್ನು ಇಲ್ಲಿ ಮಾಡ್ಬೋದು ಮಾಸ್ಟರ್ಸ್. ದೇವಿಯೇ ನಮ್ಮಲ್ಲಿರುವ ಅರಿಷಡ್ ವರ್ಗಗಳನ್ನು ಕೆಳಕ್ಕೆ ತಳ್ಳಿ ನಮ್ಮನ್ನು ಚೈತನ್ಯದ ಗುಚ್ಛವಾಗುವಂತೆ ಅನುಗ್ರಹಿಸುತ್ತಾಳೆ ಮಾಸ್ಟರ್ಸ್. ನಾನು ಈ ಪೂಜೆಯನ್ನ 21 ದಿವಸ ನಾನು ಮಾಡಿದಾಗ ನನಗೆ ಅದರಲ್ಲಿ ಚಿನ್ನದ ರೇಖಾಂಕಿತಕ್ಕೆ ಕುಂಕುಮಾರ್ಚನೆ ನಾನು ಮಾಡಿದಾಗ ಅದರಲ್ಲಿ ಓಂಕಾರ ಮೂಡಿತ್ತು ಮಾಸ್ಟರ್ಸ್. ಮತ್ತೆ 2ನೇ ಸಲ ಮಾಡಿದಾಗ 2 ಕಡೆ ಓಂಕಾರ ಮೂಡಿ ಇನ್ನೊಂದು ಕಡೆ ಅಸ್ಪಷ್ಟವಾಗಿ ಮೂಡಿತ್ತು ಮಾಸ್ಟರ್ಸ್. ಇಷ್ಟೊತ್ತು ಇದನ್ನು ಕೇಳಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ನನಗೆ ಸ್ವಾಧ್ಯಾಯ ಮಾಡಲು ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಜಿಗಳಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ಮಾಸ್ಟರ್ಸ್.